ಆಕೆಯ ನೆರಳಾಗಿರುವೆ ಬೊಂಬೆಯಂಥ ಹುಡುಗಿ ನನ್ನ ಮಾಡ್ತಾರಲ್ಲ ಅದೇ ಥರ ಇರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಹೆಲ್ದಿ ರಿಲೇಟೆಡ್ ಏನೋ ಒಂದು ಮಾಡ್ತಾಯಿದ್ದೀನಿ, ಒಂದು ಡಿಫ್ರೆಂಟಾಗಿ. ಆ್ಯಕ್ಚುಲಿ ಏನಂತ ಅಂದರೆ ಜಸ್ಟ್ ಹಾಗೆ ನನಗೆ ಬಂದಿದ್ದ ಐಡಿಯಾ ಇದು. ಒಂದು ಜೆಪ್ಟೋ ಅಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದೆ ಅವತ್ತು. ಸೊ ರಿಲೇಟೆಡ್ ಟು ಹೆಲ್ದಿ ಸ್ನ್ಯಾಕ್ಸ್. ಸೊ ಐ ಥಾಟ್ ಆಫ್ ಇವಾಗ ಏನಾದರೂ ನಾನು ಈ ಥರ ಹೆಲ್ದಿ ಸ್ನ್ಯಾಕ್ಸ್ ಏನಾದರೂ ಒಂದು ರಿವ್ಯೂ ಮಾಡಿದ್ರೆ, ಸೊ ಯಾರಾದರೂ ಡಯಟ್ ಮಾಡೋರು, ಇವಾಗ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತ ಅಂದ್ಕೊಂಡಿರೋರು ಅವರೆಲ್ಲ ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಕೊಡ್ಬೋದು ಎಲ್ಲರಿಗೂ. ಆ್ಯಂಡ್ ಗಿಲ್ಟ್ ಫ್ರೀಯಾಗಿ ತಿನ್ಬೋದು. ಈ ಡಯಟಲ್ಲಿರೋರೊಬ್ಬರೇ ಆ ಥರ ತಿನ್ನಬೇಕು ಅಂತಲ್ಲ, ಹೆಲ್ದಿ ವೇ ಆಗಿರಬೇಕು, ಏನೂ ಜಾಸ್ತಿ ಆಯಿಲ್ ಕಂಟೆಂಟ್ ಇಲ್ದಲೆ ಹೆಲ್ದಿಯಾಗಿರೋದು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಯು ಕ್ಯಾನ್ ಚೂಸ್ ದಿಸ್. ಸೊ ಒಂದೇ ದಿನದಲ್ಲಿ ಎಲ್ಲ ನಂಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ವಾರದ್ದೆಲ್ಲ ಕಲೆಕ್ಟ್ ಮಾಡಿ, ಸೊ ಹಂಗಂಗೆ ಎಲ್ಲಿ ತಿಂತೀನಿ ಅಲ್ಲಲ್ಲೇ ಹಾಗಾಗಿ ರಿವ್ಯೂ ಮಾಡಿದ್ದೀನಿ. ಸೊ ಬನ್ನಿ, ಇವಾಗ ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಸೊ ಆನ್ ಸ್ಪಾಟ್ ರಿವ್ಯೂ ಕೊಡ್ತೀನಿ. ಬನ್ನಿ, ಹೆಲ್ದಿ ತಿನ್ನಬೇಕು ಅಲ್ಲ ಯಾರ್ಯಾರಿಗೆ ಇಷ್ಟ ಆಗುತ್ತೆ, ಯು ಗೈಸ್ ಕ್ಯಾನ್ ಆರ್ಡರ್ ಫ್ರಮ್ ಜೆಪ್ಟೋ ಆರ್ ಫ್ಲಿಪ್ಕಾರ್ಟ್. ಅದು ವಿತಿನ್ 7-10 ಮಿನಿಟ್ಸಲ್ಲಿ ಡೆಲಿವರ್ ಆಗುತ್ತೆ. ಸೊ ಬನ್ನಿ, ನಾನು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಆರ್ಡರ್ ಮಾಡಿದ್ದು ಫ್ಲಿಪ್ಕಾರ್ಟಿಂದ, ವಿತಿನ್ 7 ಮಿನಿಟ್ಸಲ್ಲೆಲ್ಲ ಡೆಲಿವರ್ ಆಗಿದೆ. ಯೂಶಲಿ ಎಲ್ಲರೂ ಗೊತ್ತು ನಿಮಗೇನೆ. ಸೀಕ್ರೆಟ್ ಅನ್ಜಂಕ್ ವೆಜ್ಜಿ ಚಿಪ್ಸ್ ಅಂತ. ಇದರಲ್ಲಿ ನೋ ಪಾಮ್ ಆಯಿಲು, ಸೋರ್ಸ್ ಆಫ್ ಫೈಬರ್, ಇದು ಝೀರೋ ಟ್ರಾನ್ಸ್ಫ್ಯಾಟು. ಇದು ಏನಂದರೆ ತರಕಾರಿಗಳಿರುತ್ತಲ್ಲ ಅದರಿಂದ ಮಾಡಿರ್ತಾರೆ. ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡಿದ್ದು, ನಮ್ಮ ಆಫೀಸಲ್ಲಿ ಒಂದು ಸೇಲ್ ಥರ ಏನೋ ಒಂದು ಹಾಕಿದ್ರು, ಆವಾಗ ನಾನು ಟ್ರೈ ಮಾಡಿದ್ದು ವೆಜಿಟೇಬಲ್ ಚಿಪ್ಸ್. ಫಸ್ಟ್ ಟೈಮ್ ನಾನು ಮಾಡಿದ್ದು. ಇದು ಬೀಟ್ರೂಟ್, ಪಂಪ್ಕಿನ್ ಆ್ಯಂಡ್ ಸ್ಪಿನಾಚ್. ಇದು ಎಲ್ಲ ಅಫೋರ್ಡಬಲ್ ಪ್ರೈಸಸಲ್ಲೇ ಇದೆ, ವಿತಿನ್ 50-55 ಒಳಗಡೆ ಇದೆ. ಇದರಲ್ಲೇ ತುಂಬ ಟೈಪ್ಸ್ ಕೂಡ ಬರುತ್ತೆ. ನಾನು ಜಾಸ್ತಿ ಮಾತಾಡಿದ್ರೆ ನಮಗೆ ಬೋರ್ ಆಗುತ್ತೆ. ನನಗೆ ಪಟ ಅಂತ ಟೇಸ್ಟ್ ಮಾಡುತ್ತಾ ತೋರಿಸ್ತೀನಿ. ಈ ಥರ ಇರುತ್ತೆ ಪಂಪ್ಕಿನ್. ಇದು ಆ್ಯಕ್ಚುಲಿ ಏನಂದರೆ ಇದು ವೆಜಿಟೇಬಲ್ಸಿಂದ ಮಾಡಿದ್ದಾರೆ ಅಂತಲೇ ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೀಟ್ರೂಟ್, ಬೀಟ್ರೂಟು ಚೆನ್ನಾಗಿದೆ. ಇದು ಸ್ಪಿನಾಚ್ದು, ನೈಸ್, ಚೆನ್ನಾಗಿದೆ. ನೆಕ್ಸ್ಟ್ ಬನ್ನು ಅವ್ರದ್ದೇನೆ ರಾಗಿ ಚಿಪ್ಸ್. ಇದು ಕೊರಿಯನ್ ಮಿರ್ಚಿ ಫ್ಲೇವರ್ ತರ್ತಿದ್ದೀನಿ. ಇದರಲ್ಲೇ ತುಂಬ ಫ್ಲೇವರ್ಸ್ ಬರುತ್ತೆ ನೋಡಿ. ಈ ಥರ ಬರುತ್ತೆ ಇದು ನೋಡಿ, ಈ ಥರ ಬರುತ್ತೆ. ರಾಗಿ ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ. ಇದರಲ್ಲಿ ರೈಸು, ಊರ್ ದಾಲ್, ಚೆನ್ನ, ರಾಗಿ, ಜೋರ್ ಎಲ್ಲ ಇದೆಯಂತೆ. ವೆರಿ ನೈಸ್. ಇದು ಚೆನ್ನಾಗಿದೆ. ನೆಕ್ಸ್ಟ್ ಒನ್ ನನ್ನ ಫೇವ್ರೆಟ್ ಮಖಾನ ಅಂತೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮಖಾನಾಸ್ ಫ್ಲೇವರ್ಸ್ ಬರುತ್ತೆ. ಆಫೀಸಲ್ಲಂತೂ ವೆಂಡಿಂಗ್ ಮಿಷಿನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇಟ್ಟಿರ್ತಾರೆ. ಯೂಶಲಿ ತೊಗೊಂಡು ತಿಂತಾರ್ತೀವಿ, ಬಟ್ ಏನು ಗೊತ್ತಾ, ಇದರಲ್ಲಿ ಕ್ವಾಂಟಿಟಿನೇ ಇರಲ್ಲ. ಇಷ್ಟಕ್ಕೆ 50 ರುಪೀಸು. ಸಣ್ಣ ವಯಸ್ಸಲ್ಲೆಲ್ಲ ಲೇಸು ಚಿಪ್ಸ್ ತಗೊಡಿ ಅಂತ ಏನಾದರೂ ನಮ್ಮ ಪೇರೆಂಟ್ಸ್ನೆಲ್ಲ ಕೇಳ್ತಾ ಇದ್ರೆ ಅವ್ರು ಹೇಳೋರು ಅದರಲ್ಲಿ ಒಂದು 4 ಇರಲ್ಲ ಅಂತ. ಅದು ಓಪನ್ ಮಾಡಿದ್ರೆ ನಿಜವಾಗ್ಲೂ 4-5 ಕೌಂಟ್ ಮಾಡೋ ಥರ ಇರ್ತಾಯಿತ್ತು. ಇಲ್ಲಿ ನೋಡಿ, ಮಖಾನ ತುಂಬ ಒಳ್ಳೆಯದು. ನಾಟ್ ಓನ್ಲಿ ಫಾರ್ ಡಯಟ್, ಯಾರು ಮಾಡ್ತಾ ಇದ್ದೀರಾ ಡಯಟ್ ಅವ್ರಿಗೆ ಮಾತ್ರ ಅಂತ ಅಲ್ಲ, ಮಖಾನ ಮಕ್ಳಿಗೂ ತುಂಬ ಒಳ್ಳೆಯದು. ಇದನ್ನು ರೋಸ್ಟ್ ಮಾಡಿ ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅವ್ರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ ಅಂತ ಅಂದರೆ ಇದನ್ನು ಪೌಡರ್ ಮಾಡಿನೂ ತಿನ್ನಿಸ್ತಾರೆ. ಇವಾಗ ನಮ್ಮ ಮಕ್ಕನೂ ಅದೇ ಥರ ಮಾಡ್ತಾಳೆ. ಇದನ್ನು ಮಕ್ಳಿಗಾದರೆ ಕ್ಯಾರಮೆಲ್ ಫ್ಲೇವರಲ್ಲಿ ಮಾಡ್ಕೋಬೋದು ನೀವು. ಈ ಜಾಗ್ರಿನ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಅದರಲ್ಲಿ ಹಾಕಿ ಫ್ರೈ ಮಾಡಿ ಕೊಟ್ಟರೆ ಸ್ನ್ಯಾಕ್ಸ್ ಥರ ಮಕ್ಕಳು ಖಂಡಿತ ಇಷ್ಟ. ಏನಾದರೂ ಆ ಥರ ಎಲ್ಲ ಏನಾದರೂ ಸ್ವೀಟ್ ಇಷ್ಟ ಇಲ್ಲ ಅಂದರೆ ನಾವು ಇದನ್ನು ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಮಾಡ್ಕೋಬೋದು. ನಾನು ಇದನ್ನು ತರಿಸಿರೋದು ಕ್ರೀಮ್ ಆನಿಯನ್ ಆಲಿವ್ ಆಯಿಲ್, ಕ್ರೀಮ್ ಆ್ಯಂಡ್ ಆನಿಯನ್ ಮಖಾನ. ವೆರಿ ಕಾಸ್ಟ್ಲಿ, ಯಾಕಂದರೆ ಇದು ಲೋಟಸ್ದು ಸೀಡ್ಸು. ಅಂತೂ ಮಖಾನ ತುಂಬ ಇಷ್ಟ ಆ್ಯಂಡ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಸಪ್ರೇಟಾಗಿ ತೊಗೋಬೇಕು ಅಂದರೆ
ತುಂಬ ಚೆನ್ನಾಗಿದೆ. ಯೋಗ ಬಾರ್ದು ಪ್ರೋಟೀನ್ ಬಾರ್ ತರಿಸಿದ್ದೀನಿ. ಇದೆ ಆ್ಯಕ್ಚುಲಿ ಏನಂದರೆ ಬ್ಲೂಬೆರಿ ಬ್ಲಾಸ್ಟ್ ಅಂತೆ. ಫಸ್ಟ್ ಟೈಮ್ ತರಿಸಿರೋದು ನಾನು. ರಾ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ಡೇಟ್ ಸ್ವೀಟೆಂಡ್ ಅಂತ ಇದೆ. 10 ಗ್ರಾಮ್ ಪ್ರೋಟೀನ್ ಬಾರ್ ಅಂತ ಇದು. ನೋಡೋಣ. ಸ್ಮೆಲ್ ಅಸಹ್ಯವಾಗಿದೆ. ಪಕ್ಕ ಫ್ಲಾಪ್ ಆಗುತ್ತೆ ಅನಿಸುತ್ತೆ. ನೋಡಿ ಈ ಥರ ಇದೆ. ಬ್ಲೂಬೆರೀಸ್ ಯಾರು ಇಷ್ಟಪಡ್ತೀರಾ ಅವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇದೇ ಥರ ಇದೆ. ಫುಲ್ ಬ್ಲೂಬೆರಿ ಬ್ಲಾಸ್ಟ್ ಫ್ಲೇವರೇ. ನಂಗೆ ಚಾಕ್ಲೇಟ್ ಫ್ಲೇವರ್ ಬಿಟ್ಟು ಬೇರೆ ಫ್ಲೇವರ್ಸ್ ಇಷ್ಟನೇ ಆಗಲ್ಲ. ಯಾರ್ಯಾರು ಬೇರೆ ಫ್ಲೇವರ್ಸ್ ಇಷ್ಟಪಡ್ತೀರಾ, ಬೆರೀಸ್ ಇಷ್ಟಪಡ್ತೀರಾ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಬೆರೀಸೇ ಸಿಗ್ತಾ ಇರುತ್ತೆ. ಹೈ ಪ್ರೋಟೀನು, ನೋ ಆ್ಯಡೆಡ್ ಶುಗರ್ಸ್ ಇರುತ್ತೆ. ಗ್ಲೂಟೆನ್ ಫ್ರೀ ಇದು. ಯು ಗೈಸ್ ಕ್ಯಾನ್ ಟ್ರೈ ಇಟ್. ಬಟ್ ನಂಗೆ ಇಷ್ಟ ಆಗಿಲ್ಲ. ನೆಕ್ಸ್ಟ್ ಬಂದು ಸೂಪರ್ ಯು ಪ್ರೋಟೀನ್ ವೇಫರ್. ಆ್ಯಕ್ಚುಲಿ ಟಾಪ್ ಚಾಕ್ಲೇಟ್ಸಲ್ಲಿ ಪ್ರೋಟೀನ್ ವೇಫರ್ಸ್ ಏನಾದರೂ ಹುಡುಕಿದ್ರೆ ಈ ಬ್ರ್ಯಾಂಡಿಂದೇ ಬರ್ತಾ ಇರುತ್ತೆ ಸರ್ಚ್ ಮಾಡಿದ್ರೆ. ಸೂಪರ್ ಯು ಮತ್ತು ಹೋಲ್ ಟ್ರೂತ್ ಅಂತ ಬರುತ್ತೆ. ಅದಂತೂ ವೆರಿ ಕಾಸ್ಟ್ಲಿ, ಅದು ತುಂಬ ಕಾಸ್ಟ್ಲಿ. ಅಯ್ಯೋ, ಇದು ಅಲ್ಲೇ ಮೆಲ್ಟ್ ಆಗಿಬಿಟ್ಟಿದೆ. ಇದು ಅಷ್ಟೇ 10 ಗ್ರಾಮ್ ಪ್ರೋಟೀನು, ಮೇಡ್ ವಿತ್ ಆಟಾ ಆ್ಯಂಡ್ ಜೋರ್, ನೋ ಆ್ಯಡೆಡ್ ಶುಗರು, 3 ಗ್ರಾಮ್ ಫೈಬರ್ ಇದೆ. ಪ್ರೋಟೀನ್ ಇಲ್ಲಿ ನೋಡಿ. ಆಲ್ಮೋಸ್ಟ್ ನಾನು ತೋರಿಸ್ತಾ ಇರೋದೆಲ್ಲ ಬರೀ 50 ಒಳಗಡೆನೇ ಇದೆ. ಇದಿಲ್ಲೇ ಮೆಲ್ಟ್ ಆಗಿಬಿಟ್ಟಿದೆ ನೋಡಿ. ಈ ಥರ ಇದೆ. ಯಾವ ಥರ ಇದೆ ಗೊತ್ತಾ? ಪರ್ಕ್ತಾ ಇದೆ. ಜಲ್ಲಿ ಹಂಗೆ ಪರ್ಕ್ ಯಾವ ಥರ ಅಂದರೆ ಸಪ್ಪೆ ಸಪ್ಪೆ ಥರ ಫೀಲ್ ಆಗೋದು. ಸೇಮ್ ಹಂಗಿದೆ. ವೆರಿ ನೈಸ್. ಇದು ಚೆನ್ನಾಗಿದೆ. ಸ್ವೀಟೇ ಇಲ್ಲ. ಆದರೆ ಎಕ್ಸಾಟಿಕ್ ಡಾರ್ಕ್ ಚಾಕ್ಲೇಟ್ಸ್ ಅಂದರೆ ಆಲ್ಮಂಡ್ಸ್ ಅಂತೆ. ಬ್ಲ್ಯಾಕ್ಬೆರಿ ಫ್ಲೇವರ್ ತರಿಸ್ಬಿಟ್ಟಿದ್ದೀನಿ. ಇದನ್ನು ಫ್ಲೇವರ್ಡ್ ಇನ್ ಚಾಕ್ಲೇಟ್ ಅಂತೆ. ನೋಡಿ, ಲೈಟ್ ಫೋಕಸ್ ಆಗ್ತಾಯಿದೆ ಅನ್ಸುತ್ತೆ. ಇದು ಅಷ್ಟೇ ಒಂದು 45 ಏನೋ ಪುಟಾಣಿದು ಕ್ಯೂಟಾಗಿದೆ ನೋಡಿ. ಈ ಥರ ಆಲ್ಮಂಡ್ಸ್ನ ಇಲ್ಲಿ ಒಂದೊಂದು ಈ ಥರ ಇರುತ್ತೆ. ಇದು ಫ್ಲೇವರ್. ಈ ಬ್ಲೂಬೆರಿ ಫ್ಲೇವರ್ ಎಲ್ಲ ಹೆಂಗಿರುತ್ತೆ ಅಂದರೆ ಸೇಮ್ ಈ ಟಾನಿಕ್ ಥರನೇ ಇರುತ್ತಪ್ಪ. ಅದು ಹೆಂಗೆ ಇಷ್ಟಪಡ್ತೀನಿ ಥರ. ಬ್ಲೂಬೆರಿ ಐಸ್ ಕ್ರೀಮ್ ಕೂಡ ಅಷ್ಟೇ ಚೆನ್ನಾಗಿರಲ್ಲ. ಬ್ಲ್ಯಾಕ್ ಕರೆಂಟ್ ಅಂತ ಬರುತ್ತಲ್ಲ, ಅದಂತೂ ಒಳ್ಳೆ ಔಷಧಿ ಥರನೇ ಇರುತ್ತೆ. ಬಟ್ ಇದು ಚೆನ್ನಾಗಿದೆ. ಒಳಗಡೆ ಆಲ್ಮಂಡು, ಮೇಲ್ಗಡೆ ಮಾತ್ರ ಬ್ಲೂಬೆರಿದು ಮತ್ತು ಚಾಕ್ಲೇಟ್ದು ಕೋಟ್ ಮಾಡಿದ್ದಾರೆ. ಗೊತ್ತೇ ಆಗಲ್ಲ. ವೆರಿ ನೈಸ್. ಸೊ ನಾನು ಎಲ್ಲನೂ ಒಂದೇ ವ್ಲಾಗಲ್ಲಿ ಹಾಕ್ತೀನಿ. ಯಾವ್ದು ಏನೇನು ಮಾಡಿದ್ದೀನಿ ಅದನ್ನೆಲ್ಲ. ಸೊ ಇಷ್ಟು ಏನು ಪರ್ಚೇಸ್ ಮಾಡಿರ್ತೀನಿ ನಾನು ಮೆನ್ಷನ್ ಮಾಡ್ದಂಗೆ ಬರೀ ಫ್ಲಿಪ್ಕಾರ್ಟ್ ಮಿನಿಟ್ಸು ಮತ್ತು ಜೆಪ್ಟೋ ಅಲ್ಲೇ ಮಾಡಿದ್ದೀನಿ. ಸೊ ನಾನು ಇವತ್ತು ಈ ಝೀರೋದು ಎಷ್ಟೊಂದು ಪ್ರಾಡಕ್ಟ್ಸ್ ಬರುತ್ತೆ. ಆಲ್ಮೋಸ್ಟ್ ಇದ್ರದ್ದು ಐಸ್ ಕ್ರೀಮ್ಸ್ ಬರುತ್ತೆ. ಇದು ಐಸ್ ಕ್ರೀಮ್ ಕೇಕ್, ಚಾಕ್ಲೇಟ್ ಐಸ್ ಕ್ರೀಮ್ ಪೇಸ್ಟ್ರಿ. ಇದು ಈ ಡಯಟ್ ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, 0 ಆ್ಯಡೆಡ್ ಶುಗರು ಮತ್ತು 171 ಕ್ಯಾಲರೀಸ್ ಅಷ್ಟೇ ಇದು. ಬಟ್ ನಂಗೆ ಅದು ಹೆಂಗಿರುತ್ತೆ ವಿತೌಟ್ ಶುಗರ್ ಅಂತ ತಿನ್ನಬೇಕಂತ ತರಿಸಿದ್ದೀನಿ ನೋಡಿ. ಮನೇಲಿ ನಾವೆಲ್ಲ ಐಸ್ ಕ್ರೀಮ್ ಟ್ರೈ ಮಾಡಿದ್ರೆ ಇರುತ್ತಲ್ಲ, ಆ ಥರನೇ ಇದೆ. ಕೆಳಗಡೆ ಫುಲ್ ಅಂಡರ್ ಲೇಯರಲ್ಲಿ ಅವರು ಬ್ರೌನಿ ಹಾಕಿದ್ದಾರೆ ನೋಡಿ. ಈ ಥರ ಬ್ರೌನಿ. ಆಮೇಲೆ ಯೋಗ ಬಾರ್ದು ಪ್ರೋಟೀನ್ ವೇಫರ್ 0% ಮೈದಾ.
ಇದು ಒಂದು ತರಿಸಿದೆ. ಇನ್ನೊಂದು ಪರ್ಪಲ್ ಕಲರ್ ಪ್ಯಾಕೆಟ್ ಬರುತ್ತೆ ಯೋಗ ಬಾರ್ದು, ಅದು ಪೀನಟ್ ಬಟರ್ದು ಅನಿಸುತ್ತೆ. ಯೂಶ್ವಲಿ ನಾನು ಈ ಯೋಗ ಬಾರ್ದು ಬೇರೆ ಟ್ರೈ ಮಾಡಿದಾಗ ಫೇಲ್ ಆಗಿಬಿಟ್ಟಿತ್ತು, ನಂಗೆ ಇಷ್ಟ ಆಗ್ತಾಯಿಲ್ಲ. ಬಟ್ ಅದೆಂತಕ್ಕೋ ಯಾವತ್ತೂ ತರಿಸಿದಾಗ ಪೀನಟ್ ಬಟರ್ದು ಚೋಕೋಬಾರ್ದು ಪ್ರೋಟೀನ್ದು ಸಖತ್ತಾಗಿತ್ತು. ಸೊ ಅದಕ್ಕೆ ಇದನ್ನು ಒಂದು ಸತಿ ತರಿಸೋಣ ಅಂತ ತರಿಸು. ಇದು ಒಂದು ಎಷ್ಟು ಗೊತ್ತಾ, ಇದು 60 ರೂಪೀಸ್. ಇದು ವೈಟ್ ಚಾಕ್ಲೇಟ್ ಬರುತ್ತಲ್ಲ ಆ ಥರ. ಇದು ವೇಫರ್ಸ್ ಆ್ಯಕ್ಚುಲಿ. ಇದು 10 ಗ್ರಾಮ್ಸ್ ಪ್ರೋಟೀನ್ ಬರುತ್ತೆ, ಬಟ್ ಚೆನ್ನಾಗಿದೆ. ನೆಕ್ಸ್ಟು ಇದು ನನ್ನ ಫೇವ್ರೆಟ್. ಇದು ಹಂಗಂತೂ ಅಂದರೆ ಮನೆಯಲ್ಲೆಲ್ಲ ನಾನು ಟ್ರೈ ಮಾಡಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಚಾಕ್ಲೇಟ್ ಆ್ಯಡ್ ಮಾಡಿರ್ತಾರೆ ಈ ಪೀನಟ್ ಲಡ್ಡುಗೆ, ಸಖತ್ತಾಗಿರುತ್ತೆ. ಇದು ಅಷ್ಟೇ, ಇದರಲ್ಲಿ 2 ಇರುತ್ತೆ ಅಷ್ಟೇ, ಪುಟಾಣಿ ಇದು ಪೀನಟ್ ಚಾಕ್ಲೇಟ್ ಲಡ್ಡು ಅಂತ. ಇದಕ್ಕೆ 29 ರೂಪೀಸ್. ನೋಡಿ ಈ ಥರ ಇರುತ್ತೆ. 2 ಇದು ಚಿಕ್ಕದು 2. ಇದರಲ್ಲಿ ದೊಡ್ಡ ಪ್ಯಾಕೆಟ್ ಬರುತ್ತೆ. ಫುಲ್ಲು ಒಂದು ದೊಡ್ಡದೇನೋ 223 ರೂಪೀಸು ಏನೋ. ಇವಾಗೆಲ್ಲ ನಮ್ಮ ಮೇಲೆ ಈ ಥರ ಮನೆಯಲ್ಲಿ ಎಲ್ಲ ಅದೇ ಥರ ಇರುತ್ತೆ. ಇದು ಅಷ್ಟೇ, ಶುಗರ್ ಏನೂ ಹಾಕಿಲ್ಲ. ಪೀನಟ್ಸು, ಓಟ್ಸು, ಚಿಯಾ ಸೀಡ್ಸು, ಡೇಟ್ಸ್. ಜಸ್ಟ್ ಸಿಂಪಲ್ ಆಗ ನಾನು ಸಜೆಸ್ಟ್ ಮಾಡ್ತೀನಿ. ಏನಂದರೆ ಇವಾಗ ಹೆಲ್ದಿ, ನಾನ್ ಹೆಲ್ದಿ, ಆಲ್ಮೋಸ್ಟ್ ಹೆಲ್ದಿ ಫುಡ್ಸ್ನ ಇವಾಗ ಟ್ರೈ ಮಾಡ್ತೀನಿ. ಇವಾಗ ಡೇಟ್ ಆಗುತ್ತೆ ಸಾಲ್ಟ್ ಒಂದು ಮನೇಲಿ ಮಾಡಿದ್ವಿ. ಅದಕ್ಕೆ ತಗೊಂಡಿದ್ದೀನಿ. ಇದು ನಾನು ಆಲ್ರೆಡಿ ಇಷ್ಟೊಂದು ರಿವ್ಯೂ ಕೊಟ್ಟಿದ್ದೀನಿ, ನಾನು ಏನು ರಿವ್ಯೂ ತೊಗೊತಿದ್ದೀನಿ ಅಂತ. ಸೊ ಇದು ಏನಂತೆ ನೀನು ನೋಡ್ಬಿಟ್ಟು ಓಪನ್ ಮಾಡಿ ರಿವ್ಯೂ ಕೊಡ್ತೀನಿ. ಇಲ್ಲ 80 ರೂಪೀಸ್. 80 ರೂಪೀಸು. ಆಮೇಲೆ ಅಲ್ಲ ಇದರಲ್ಲಿ ಬ್ಯಾಡ್ ಫ್ಯಾಟೇ ಇರಲ್ಲ, ಇಲ್ಲ ಒಂದು 5 ಗ್ರಾಮ್ಸ್ 5 0 ಆ್ಯಾವರೇಜ್ ಶುಗರು. ಎನರ್ಜಿ ಅಂದರೆ 2 ಅವರ್ಸ್ ಹೊಟ್ಟೆ ಹಸಿ ಇಲ್ಲ, ಅದು ಅಷ್ಟು 10 ಗ್ರಾಮ್ಸ್ ಪ್ರೋಟೀನ್ ಇದೆ. 10 ಗ್ರಾಮ್ಸ್ ಪ್ರೋಟೀನ್ ಅಲ್ಲ, ಒಂದು ತೋರಿಸ್ತೀನಿ. ಓಪನ್ ಮಾಡಿ ಹೇಗಿದೆ ಅಂತ ಆನೆಸ್ಟಾಗಿ ಇರಬೇಕು. ಅವ್ರು ಪ್ಯಾಕೆಟ್ ಓಪನ್ ಮಾಡೋದು ನಚ್ಚಿದಾಗಲೇ ಇಲ್ಲ. ಇಲ್ಲಿ ಕಪ್ಪಾಯಿದೆ ಕಚ್ಚಿ ಈ ಥರ ಇದೆ. ಹಿಂಗೆ ಡಾರ್ಕ್ ಚಾಕ್ಲೇಟು, ಮುಂದೆಗಡೆ ನಟ್ಸ್. ಇಲ್ಲಿ ಕಪ್ಪಾಯಿದೆ, ಇದು ಚೆನ್ನಾಗಿದೆ. ಡಾರ್ಕ್ ಚಾಕ್ಲೇಟ್ ಇಲ್ಲಿ ಕೌನೀಸ್ ಸರಿ ಆಯಿತು. ನಾನು ಈ ಕಡೆ ನೀನು ನೋಡ್ಕೊಂಡು ಹೋಗಿದ್ದೆ. ಈ ಥರ ಆ್ಯಕ್ಚುಲಿ ನೀಟ ತಂದ್ಕೊತಿಲ್ಲ ಈ ಥರ ಕೊಡೋದು ಕೈದೆ. ಎಸ್, ಇವತ್ತು ಇದೆಷ್ಟು ಪೇ ಮಾಡಿದ್ವಿ? 45 ರೂಪೀಸ್. ನೋಡೋದು ಹೆಂಗಿದೆ ಅಂತ ಹೇಳು. ಇಲ್ಲೂ ಅವಳೆ ಹಾಯ್ ಮಾಡು. 2 ಸ್ಕ್ರೀನಲ್ಲಿ ನೀನೇ ಕಾಣಿಸ್ತಾ ಇದ್ವಿ. ಟ್ವಿನ್ಸ್ ಇವರಿಬ್ರು. ಚಾಕ್ಲೇಟ್ ಹಾಕಿದ್ದು, ಬಟ್ ಇದರಲ್ಲಿ ಆಲ್ಮಂಡು, ಎಲೆಕ್ಟ್ರೋಲೈಟ್ಸ್, ಇದೇನು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಆ್ಯಂಡ್ ಟ್ರೈ ಇಟ್. ಓಕೆ, ಸೊ ಇದಾಗಿತ್ತು ಈ ಒಂದು ಹೆಲ್ತಿ ವ್ಲಾಗ್. ಸೊ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ, ಯಾವುದಾದ್ರೂ ರಿವ್ಯೂ ಮಾಡಬೇಕು, ಇಲ್ಲ ಡ್ರೆಸ್ಸಸ್ ರಿವ್ಯೂ ಮಾಡಬೇಕು, ಇಲ್ಲ ಕ್ಲೋತ್ಸ್ ರಿವ್ಯೂ ಮಾಡಬೇಕು, ಫುಡ್ಸ್ ರಿವ್ಯೂ ಮಾಡಬೇಕು, ಆ ಥರ ಏನಾದ್ರು ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಟ್ರೈ ಮಾಡಿ ರಿವ್ಯೂ ಮಾಡಿ ಆನೆಸ್ಟ್ ರಿವ್ಯೂ ಕೊಡ್ತೀನಿ.
ಓಕೆ, ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್. நள்ளிரவு விடியும் மட்டும்